ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಬೆಳಗಿನ ವ್ಲಾಗು. ಬೆಳಗ್ಗೆನೇ ಎದ್ದು ಸ್ವಲ್ಪ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಾನು. ಇಲ್ಲಿ ಏನು ಅಂದರೆ ಬೆಳಗ್ಗೆನೆ ಸ್ವಲ್ಪ ಮಸೂರ್ ದಾಲ್ ಮತ್ತು ಮಿಲ್ಕ್ ಎರಡನ್ನೂ ಹಾಕಿ, ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆ, ಸ್ವಲ್ಪ ಹಾಲು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಮಸೂರ್ ದಾಲ್ದು ಯಾವಾಗಲೂ ಇಟ್ಕೊಂಡಿರ್ತೀನಿ. ಏನಾದರೂ ಈ ಥರ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂದಾಗ ಈ ಥರ ಯೂಸ್ ಮಾಡ್ತೀನಿ. ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕಿನ್ಗೆ ಹಾಕಿ, ಅಂದರೆ ಮುಖಕ್ಕೆ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಅದಾದಮೇಲೆ ಸ್ವಲ್ಪ ಡ್ರೈ ಆದಂಗೆ ಆಗಿರುತ್ತೆ. ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಆಯಿತು. ಇದು ಫುಲ್ಲು ಪೌಡರ್ ಥರ ಇಲ್ಲ, ಸ್ವಲ್ಪ ತರಿ ಆಗಿದೆ. ಫೇಸ್ ಸ್ಕ್ರಬ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಏನಾದರೂ ಎಕ್ಸ್ಟ್ರಾ ಸ್ಕಿನ್ನಲ್ಲಿ ಏನಾದ್ರು ಡಸ್ಟ್ ಇದ್ದರೆ ಅದೆಲ್ಲ ಸ್ವಲ್ಪ ರಿಮೂವ್ ಮಾಡುತ್ತೆ, ಮತ್ತು ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಹಾಲು ಹಾಕಿರೋದ್ರಿಂದ, ಹಂಗೆ ಈ ಪೌಡರು ಹಾಕಿರೋದ್ರಿಂದ. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ. ನಾನಂತೂ ಇದನ್ನು ಹಾಕ್ತಾನೆ ಇರ್ತೀನಿ. ಇದರ ಸೋಪ್ ಕೂಡ ಮಾಡಿದ್ದೆ, ಅದು ಖಾಲಿ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸೋಪ್ನ ಮಾಡೋದು ಅಂತ ಹೇಳಿ. ಈಗ ಸ್ವಲ್ಪ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೋಡಿಕೊಂಡು ಹಾಕಿ ಅಪ್ಲೈ ಮಾಡಿ, ಫೇಸ್ಗೆಲ್ಲ ಫುಲ್ಲು ಅಪ್ಲೈ ಮಾಡಿ. ನನಗೆ ಡಾರ್ಕ್ ಸರ್ಕಲ್ ಮಾತ್ರ ಅದೊಂದು ಏನೇ ರೆಮಿಡಿ, ಹೋಮ್ ರೆಮಿಡಿ ಮಾಡಿದ್ರು ಸಹ ಕಮ್ಮಿ ಆಗ್ತಾ ಇಲ್ಲ. ಸೊ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇವಾಗ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ನಾನು ಇನ್ನು ನೆಕ್ಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡಿದ್ರಾಯ್ತು ಅಂತ ಹೇಳಿ ಅಂದ್ಕೊಂಡೆ. ಇವತ್ತು ಏನೋ ಗೊತ್ತಿಲ್ಲ, ಒಂಥರ ಬೆಳಗ್ಗೆಯಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಏನು ಅಂತಲೇ ಅರ್ಥ ಆಗ್ತಿಲ್ಲ. ಶನಿವಾರ ಇವತ್ತು ಗೊತ್ತಿಲ್ಲ ಯಾಕೆ ಅಂತ ಸುಮ್ಮನೆ ಬೇಜಾರಾಗುತ್ತೆ, ಸುಮ್ಮನೆ ಅಳು ಬರುತ್ತೆ. ಸುಮ್ಮನೆ ಅಂದರೆ ಏನೋ ಒಂದಿರುತ್ತೆ ಮನಸ್ಸಲ್ಲಿ, ಬಟ್ ಅದು ಏನು ಅಂತ ನಮಗೂ ಕರೆಕ್ಟಾಗಿ ಗೊತ್ತಾಗಲ್ಲ. ಅದಕ್ಕೆಲ್ಲ ಕ್ಲಾರಿಟಿ ಸಿಗದೆ ಇದ್ದಾಗ ಈ ಥರ ಎಲ್ಲ ಸ್ವಲ್ಪ ಆಗುತ್ತೆ. ನಿಮಗೂ ಇದೇ ಥರ ಆಗುತ್ತಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಮಾತ್ರ ಈ ಥರ ಆಗ್ತಾನೆ ಇರುತ್ತೆ ಅವಾಗವಾಗ. ಸೊ ಹೀಗೆ ಪೂಜೆ ಮಾಡಿಬಿಡೋಣ. ವಾರ ಅಲ್ವಾ, ನಮ್ಮ ಮನೆ ದೇವ್ರ ವಾರ. ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದೆ ನಾನಿಲ್ಲಿ. ಗೊತ್ತಿಲ್ಲ ಏನಾಗ್ತಿದೆ ಏನು ಹೋಗ್ತಿದೆ ಅನ್ನೋದೆಲ್ಲ. ಏನೇ ಒಂದು ತಪ್ಪು ಒಪ್ಪು ಏನೇ ಇದ್ರು ಎಲ್ಲ ನೀನೇ ನೋಡ್ಕೋ ದೇವ್ರೆ ಅಂತ ಹೇಳಿ ದೇವ್ರಿಗೆ ಕೈ ಮುಗಿದು ಬೇಡ್ತಾ ಇದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಮನಸ್ಸು ಸರಿ ಇಲ್ಲ, ಹಾಗೆ ನೆಮ್ಮದಿ ಕೂಡ ಇಲ್ಲ. ಈ ಒಂದು ವಾರದಿಂದ, ಒಂದು 4-5 ದಿನದಿಂದ ಈ ಥರ ಆಗ್ತಿದೆ. ಪರವಾಗಿಲ್ಲ, ಏನಾಗುತ್ತೆ ಏನೋಗುತ್ತೆ ಅಂತ ನಾನು ದೇವ್ರನ್ನ ಬೇಡ್ತಾ ನನಗೆ ಗೊತ್ತಿಲ್ಲ, ಸಖತ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಸ್ವಲ್ಪ ಈ ಥರ ಆಗುತ್ತೆ. ಎಲ್ಲರೂ ನೋಡಿ ಅನ್ಕೋತೀರಾ ಸಿಕ್ಕಾಪಟ್ಟೆ ರಫು ಮಾತಾಡೋದ್ರಲ್ಲಿ, ಇಲ್ಲ ಆಟಿಟ್ಯೂಡ್ ಇರ್ಬೋದು. ಇನ್ನು ಕೆಲವ್ರು ಹೇಳ್ತೀರಾ ಇಲ್ಲ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಸಾಫ್ಟು ಅಂತ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣ್ತೀನಿ ನಾನು. ನಿಜವಾಗ್ಲೂ ನಾನು ಎಷ್ಟೇ ರಫ್ ಆಗಿ ಮಾತಾಡ್ಬೋದು, ಎಷ್ಟೇ ಹೇಳ್ಬೋದು ನೇರವಾಗಿ, ಬಟ್ ಅಷ್ಟೇ ನೋವು ನಮಗೂ ಇರುತ್ತೆ. ಸೊ ಯಾರು ಅಷ್ಟೇ ಯಾರಿಗೂ ಬೇಜಾರು ಮಾಡೋಕ್ಕೆಲ್ಲ ಹೋಗಬೇಡಿ ಅಂತ ಹೇಳ್ತೀನಿ. ಇವತ್ತು ವಾರ ಎಲ್ಲ ಸಿಂಪಲ್ಲಾಗಿ ಈ ರೀತಿ ಆಯಿತು. ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನೇನಿದ್ರು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾಗಿದೆ. ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಇವಾಗ ಆಸ್ಪತ್ರೆಗೆ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಟಿಫನ್ ಎಲ್ಲ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೊರಟಿದ್ದೀವಿ. ಕೆಲವ್ರಿಗೆ ನಾವು ಮಾತಾಡೋದು ನೇರವಾಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ. ಇನ್ನು ಕೆಲವ್ರಿಗೆ ಇಲ್ಲ ನೀವು ನೇರ ನುಡಿ ಅಂತ ಹೇಳಿ ಹೇಳ್ತೀರಾ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ನನ್ನ ಮಾತು ಕಷ್ಟ ಆಗ್ಬೋದು. ಇಷ್ಟಪಡೋರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಕಷ್ಟಪಡೋರು ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೋಬೇಡಿ ಅಷ್ಟೇ ಹೇಳ್ತೀನಿ. ಕೆಲವರು ಇನ್ನೂ ಅಡ್ವೈಸ್ಗಳನ್ನ ಚೆನ್ನಾಗೇ ಕೊಡ್ತೀರಾ, ಅದು ಖುಷಿ ಇದೆ. ಪಾಸಿಟಿವ್ ಆಗಿ ಕೊಡಿ, ಆದಷ್ಟು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ಸೊ ಹೀಗೆ ಆಸ್ಪತ್ರೆಗೂ ಕೂಡ ಬಂದೆ ಇವತ್ತು. ಸ್ವಲ್ಪ ಏನಾಗಿದೆ ಅಂದರೆ ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆಯಲ್ಲ, ಸೊ ಹಾಗಾಗಿ ಆಸ್ಪತ್ರೆಗೆ ಬಂದಿದ್ದೀನಿ ಅಷ್ಟೇ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದು ಆಯುರ್ವೇದ ಆಸ್ಪತ್ರೆ ಆಗಿರೋದ್ರಿಂದ ನನಗೆ ಏರ್ ಫಾಲ್ ಆಗ್ತಿದೆ ಅನ್ನೋದಕ್ಕೆ ಆಯಿಲು, ಹಾಗೆ ಇದು ಟ್ಯಾಬ್ಲೆಟ್ ಅಲ್ಲ, ಅದು ಮಿಲ್ಕಲ್ಲಿ ಸ್ವಲ್ಪ ಹಾಲಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಕಣ್ಣು ಸುತ್ತ ಹಚ್ಬೇಕು. ಮತ್ತು ಇದು ನೋಡ್ತಿದ್ದೀರಲ್ಲ, ಇದು ಟ್ಯಾಬ್ಲೆಟು. ಇದು ಬೆಳಗ್ಗೆ ಮತ್ತು ನೈಟು ತಗೋಬೇಕು. ಈ ಥರ ಇರುತ್ತೆ, ಸಿಕ್ಕಾಪಟ್ಟೆ ಗಟ್ಟಿ. ಅದನ್ನು ಸ್ವಲ್ಪ ಹಾಲ್ಗೆ ಹಾಕ್ಕೊಬಿಟ್ಟು
ಚೆನ್ನಾಗಿ ಹಚ್ಕೋಬೇಕು ಅಷ್ಟೇ. ಅದನ್ನ ಅರ್ದ್ಬಿಟ್ಟು ಅದರಲ್ಲಿ ಏನು ಪೌಡರ್ ಎಲ್ಲ ಆಗುತ್ತಲ್ಲ ಅದನ್ನ ಹಾಲ್ ಜೊತೆಗೆ ಮಿಕ್ಸ್ ಮಾಡಿ ಕಣ್ಣು ಸುತ್ತ ಹಚ್ಕೊಳ್ಲಿಕ್ಕೆ ಅಂತ ಹೇಳಿದ್ದಾರೆ. ಅದನ್ನ ಒಂದು 3 ತಿಂಗಳಾದ್ರೂ ಟ್ರೈ ಮಾಡಿ ಕಮ್ಮಿ ಆಗುತ್ತೆ. ಮತ್ತೆ ನಿದ್ದೆ ಕರೆಕ್ಟಾಗಿ ಮಾಡಿ, ನೀರು ಕುಡೀರಿ, ವಿಟಮಿನ್ ಕಮ್ಮಿ ಆಗಿದೆ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ನಾನು ಇವಾಗ ಬಂದ ತಕ್ಷಣನೇ ಸ್ವಲ್ಪ ಹಾಗೇನೆ ಹಚ್ಕೊಂಡೆ ನಾನು. ಅದು ಸಿಕ್ಕಾಪಟ್ಟೆ ಗಟ್ಟಿ, ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದೀನಿ. ನೋಡುವ ಏನಾಗುತ್ತೆ ಅಂತೇಳಿ ಇವಾಗ ಹಚ್ಕೊಂಡಿದೀನಿ. ಹಾಗೆ ಸಾಟರ್ಡೆ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡಿ, ಇದು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಬೆಳಗ್ಗೆ ವ್ಲಾಗು. ಬೆಳಗ್ಗೆನೇ ಎದ್ದು ವಿಡಿಯೋನ ಶುರು ಮಾಡಿದೀನಿ. ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡೋಣ ಅಂತೇಳಿ ಅನ್ಕೊಂಡಿದೀನಿ. ಸೊ ಪುಳಿಯೋಗರೆ ಮಾಡೆಲ್ಲ ಆದ್ಮೇಲೆ ಏನ್ ಮಾಡ್ತೀನಿ ಏನು ಅನ್ನೋದನ್ನ ನೋಡ್ತಾ ಇರಿ. ಇವತ್ತು ಬೆಳಗ್ಗೆನೆ ಯಾಕೆ ಬೇಗ ಎದ್ದಿದ್ದೀನಿ ಅಂದ್ರೆ ಸ್ವಲ್ಪ ಆಚೆ ಹೋಗೋದಿತ್ತು, ಸೊ ಹೀಗಾಗಿ. ಹಾಗೆ ಇವತ್ತು ಪುಳಿಯೋಗರೆ ಮಾಡಕ್ಕೆ ಅಂತೇಳಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಹಾಗೆ ನಮ್ಮ ಅಜ್ಜು ಕೂಡ ಬೆಳಗ್ಗೆನೆ ಬೇಗ ಎದ್ದೇಳ್ತಾನಲ್ಲ, ಓದ್ಕೊಳ್ತಾ ಇದ್ದ. ಅವನು ಕರಾಟೆಗೆ ಹೋಗ್ಬೇಕಿತ್ತು, ಅದಕ್ಕಿಂತ ಮುಂಚೆ ಎಲ್ಲ ಓದ್ಕೊಳ್ತಾ ಇದ್ದ. ಇನ್ನು ಅವನು ಕರಾಟೆಗೆಲ್ಲ ಹೋಗಿದ್ದ. ಟಿಫನ್ ಏನು ಇವತ್ತೇನು ಸ್ಪೆಷಲ್ ಇಲ್ಲ, ಪುಳಿಯೋಗರೆ. ಸೊ ಮಧ್ಯಾಹ್ನ ನಾನಿಲ್ಲಿ ಸ್ವಲ್ಪ ತುಪ್ಪ ಕಾಯಿಸೋಣ ಅಂತ ಹೇಳಿ ಕೆನೆ ಎಲ್ಲ ನಾನು ಎತ್ತಿಟ್ಟಿದ್ದೆ ಈ ತರ ಸ್ಟೋರ್ ಮಾಡಿ. ಒಂದ್ 20 ದಿನಕ್ಕೆ ಈ ತರ ಆಗುತ್ತೆ ನೋಡಿ. 20 ದಿನ ಹತ್ತತ್ರ 1 ತಿಂಗಳ ಹತ್ತತ್ರ ಅನ್ಕೊಳ್ಳಿ, ಇಲ್ಲ 20 ದಿನ ಅನ್ಕೊಳ್ಳಿ. ಇಷ್ಟು ಸಿಗುತ್ತೆ. ಇಷ್ಟಕ್ಕೆ ಒಂದು ಏನಿಲ್ಲ ಅಂದ್ರೆ 1 ಸೇರಾದ್ರೂ 1-2 ಸೇರಾದ್ರೂ ಸಿಗುತ್ತೆ ಅಂತ ಅನ್ಕೋತೀವಿ. 1-1.5 ಸೇರಷ್ಟು 1-2 ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕೋಲ್ಡ್ ವಾಟರ್ನು ಸಹ ನಾನು ಫ್ರಿಜ್ಜಿಗೆ ಹಾಕಿ ಇಟ್ಟಿದ್ದೆ. ಕೋಲ್ಡ್ ವಾಟರ್ ಇಟ್ಕೊಂಡ್ರೆ ಒಳ್ಳೇದು, ಅದನ್ನ ಬೇಗ ಗಟ್ಟಿ ಆಗತ್ತೆ ಮತ್ತೆ ಮೆಲ್ಟ್ ಆಗಲ್ಲ ಅಂತ ಹೇಳಿ ಆತರ. ಸೊ ಇವಾಗ ಹೇಗ್ ಮಾಡ್ತೀನಿ ನಾನು, ಹೇಗ್ ತುಪ್ಪ ಕಾಯಿಸ್ಕೊತೀನಿ, ಯಾವಾಗ್ಲೂ ಹೇಗೆ ಬೆಣ್ಣೆನ ನಮ್ಮನೇಲೆ ನಾನೇ ತಯಾರಿ ಮಾಡ್ಕೋತೀನಿ, ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಅಂತ ಹೇಳಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಇದ್ರ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ ಆಗಿ, ನೋಡಿ ಬೇಕಾದ್ರೆ. ಅಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಇದನ್ನು ಅಷ್ಟೇ ಇವಾಗ ಡೀಪ್ ಆಗಿ ತೋರಿಸ್ತಾ ಇದೀನಿ ನೋಡಿ ಯಾವ ತರ ಮಾಡ್ತೀನಿ ಅಂತ ಹೇಳಿ. ಫಸ್ಟ್ ಇವಾಗ ಒಂದು ಈ ತರ ಬೌಲ್ಗೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕೊಂಡು ಇವಾಗ ಮಿಕ್ಸಿಗೆ ಏನು ಕ್ರೀಮ್ ಇದೆ, ಕೆನೆ ಎತ್ತಿಟ್ಟಿರ್ತೀವಲ್ಲ ನಾವು ಹಾಲು ಕಾಯಿಸಿದ್ಮೇಲೆ, ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಂಡು ತಣ್ಣಗಾಗಕ್ ಬಿಟ್ಟ ಮೇಲೆ ಈ ರೀತಿ ಚೆನ್ನಾಗಿರೋಂತಹ ಕೆನೆ ಸಿಗುತ್ತೆ. ನಾನು ಯೂಸ್ ಮಾಡೋದು ನಂದಿನಿ, ಅದೇ ರೆಡ್ ಕಲರ್ದು ಬರುತ್ತಲ್ಲ ಸ್ಪೆಷಲ್ ಹಾಲು, ಅದ್ರಲ್ಲಿ. ಸೊ ಇಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನಾನು ಎಲ್ಲೂ ಆಚೆಯಿಂದ ತುಪ್ಪ ತರೋದು ಸ್ವಲ್ಪ ಕಮ್ಮಿ, ತಂದ್ರೆ ನಾನು ನಂದಿನಿ ತುಪ್ಪನೇ ತರ್ತಾ ಇದ್ದಿದ್ದು. ಏನಾದ್ರು ತೀರಾ ಖಾಲಿ ಆಗಿದೆ ಎಮರ್ಜೆನ್ಸಿ ಅಂದ್ರೆ. ಇವಾಗ ಫುಲ್ ಖಾಲಿ ಆಗ್ಬಿಟ್ಟಿತ್ತು, ಸೊ ಹಾಗಾಗಿ ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು ತುಪ್ಪಕ್ಕಿಂತ ಬೆಣ್ಣೆ ಜಾಸ್ತಿ ಇಷ್ಟ ಆಗುತ್ತೆ. ಇನ್ನು ನಮ್ಮನೇಲಿ ಎಲ್ಲಾರು ತುಪ್ಪ ತಿಂತಾರೆ, ನಮ್ಮನೆಯವರು ಅಷ್ಟೇನೆ. ಏನಾದ್ರು ಚಪಾತಿ ದೋಸೆ ಇದಕ್ಕೆ ಮಾತ್ರ ಅಷ್ಟೇನೆ, ಅವ್ರಿಗೂ ಜಾಸ್ತಿ ಎಲ್ಲ ಇಷ್ಟ ಆಗಲ್ಲ. ಇನ್ನು ಮಚ್ಚುಗೆ ಅಂತ ನಾನು ಹಾಕ್ತಾನೆ ಇರ್ತೀನಿ, ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಕೊಡ್ತಾನೆ ಇರ್ತೀನಿ. ಸೊ ಊರ್ಗ್ ಹೋದ್ರು ಅಷ್ಟೇ ನಮ್ಮತ್ತೆ ಒಂದ್ ಸೇರು ಇಲ್ಲ 2 ಸೇರು ಆದ್ರೂ ನನ್ಗೋಸ್ಕರ ಅಂತ ತೆಗ್ದಿಡ್ತಾರೆ ನಾನು ಕೇಳಿದ್ರೆ. ಬಟ್ ಇವಾಗೆಲ್ಲ ನಾವು ನಮ್ಮ ಅಜ್ಜಿಯವರೆಲ್ಲರೂ ಅವರು ಅವಾಗ ತಗೋಬೇಕಾದ್ರೆ ಸೇರ್ಗೆ 70 ರೂಪಾಯೋ 80 ರೂಪಾಯೋ ಇರ್ತಿತ್ತು. ಅದಾದ್ಮೇಲೆ 120 ತನಕ ನಾನು ನೋಡಿದ್ದೆ ನಮ್ಮ ಅಜ್ಜಿ ತಗೋಬೇಕಾದ್ರೆ. ಆಮೇಲೆ ಹೋಗ್ತಾ ಹೋಗ್ತಾ ಇವಾಗೆಲ್ಲ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ, 200 ಮೇಲೆ ಆಗಿದೆ ನೋಡಿ. ಕಡಿದ್ರೆ ನಾವೇ ಮನೇಲಿ ಈ ತರ ಮಜ್ಗೆನ ಅಂದ್ರೆ ಕೆನೆನ ಕಡ್ದಾಗ ಮಿಕ್ಸಿ ಜಾರಲ್ಲಿ ನೋಡಿ ಯಾವ ತರ ಬೆಣ್ಣೆ ಬರುತ್ತೆ ಅಂತ ಹೇಳಿ. ನಾವೇ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿ ಅಷ್ಟು ಈಸಿಯಾಗಿ ಆಗೋಗುತ್ತೆ ನೋಡಿ. ಕೆನೆ ಒಂದ್ ಸ್ಟೋರ್ ಮಾಡ್ಕೊಂಡ್ರೆ, ಹಾಲಿನ ಕೆನೆ ಒಂದಿದ್ರೆ ಸಾಕು, ಈ ತರ ಬೆಣ್ಣೆ ತುಪ್ಪ ಎಲ್ಲ ರೆಡಿ ಆಗೋಗುತ್ತೆ. ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೋಬೇಕು. ಆಮೇಲೆ ಇವಾಗ ಕೋಲ್ಡ್ ನೀರೊಳಗಡೆ ಹಾಕ್ತೀನಿ ಸ್ವಲ್ಪ. ಈ ತರನೇ ಮಾಡ್ಕೊಳ್ಳಿ. ಮತ್ತೆ ಅದು ಎಕ್ಸ್ಟ್ರಾ ಮಜ್ಜಿಗೆ ಇರುತ್ತಲ್ಲ ಅದನ್ನು ಸಹ ವೇಸ್ಟ್ ಮಾಡಬೇಡಿ. ಏನ್ ಮಾಡೋದು ಅಂತ ಹೇಳಿ ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ. ಒಬ್ಬೊಬ್ರು ಕುಡಿಯೋಂಗಿದ್ರೆ ಕುಡಿಬಹುದು, ಬಟ್ ನಮ್ಮ ಮನೇಲಿ ನಾವು ಕುಡಿಯಲ್ಲ. ಬಟ್ ಅದನ್ನ ಏನ್ ಮಾಡ್ತೀವಿ ಅಂತ ಲಾಸ್ಟ್ ವರ್ಗು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ, ಯಾರ್ಯಾರಿಗೆ ಈ ತರ ಬೆಣ್ಣೆ ಇಲ್ಲ ತುಪ್ಪ ಯಾವ್ದು ಇಷ್ಟ ಆಗುತ್ತೆ, ಬೆಣ್ಣೆ ಇಷ್ಟ ಆಗುತ್ತಾ ತುಪ್ಪ ಇಷ್ಟ ಆಗುತ್ತಾ? ಒಬ್ಬೊಬ್ರಿಗೆ ಹಾಲೇ ಇಷ್ಟ ಆಗಲ್ಲ ಅಂಡ್ ಮೊಸರು ಕೂಡ ಇಷ್ಟ ಆಗಲ್ಲ. ಅಂತವ್ರು ಇದನ್ನೆಲ್ಲ ತಿನ್ನಲ್ಲ ಅಂತ ನಾನು ಅನ್ಕೋತೀನಿ. ಇನ್ನ ಕೆಲವ್ರಿಗೆ ಆಕ್ಚುಲಿ ಬೆಣ್ಣೆ ತುಂಬಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ತುಪ್ಪ ಇಷ್ಟ ಆಗುತ್ತೆ. ನಮ್ಮನೇಲಿ ನನ್ಗೆ ಬೆಣ್ಣೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನ ನನ್ ಮಗ ತುಪ್ಪ ತಿಂತಾನೆ, ಅವನು ಬೆಣ್ಣೆ ಎರಡನ್ನೂ ತಿಂತಾನೆ, ಜಾಸ್ತಿ ತುಪ್ಪ ಇಷ್ಟ ಪಡ್ತಾನೆ. ಈ ತರ ನಾನು ಇವಾಗ ಎಲ್ಲ ಕೆನೆಯನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫುಲ್ ರುಬ್ಬೋದು ಅಂದ್ರೆ ನೈಸ್ ಆಗಲ್ಲ, ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿ ಮಾಡಿದಾಗ ಈ ತರ ನೀಟಾಗಿ ಬೆಣ್ಣೆ ಆಗುತ್ತೆ. ನೋಡ್ತಾ ಇದೀರಲ್ಲ, ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇಷ್ಟ ಆಗಿದೆ. ಇವಾಗ ಈ ಮಜ್ಜಿಗೆ ಏನಿದೆ ಅದನ್ನ ಹಾಗೆ ಇಟ್ಟಿರ್ತೀನಿ, ನೋಡಿ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ.
ಈಗ ನೆಕ್ಸ್ಟ್ ಈ ಬೆಣ್ಣೆ ಏನಿಲ್ಲ ಅಂದ್ರೆ ಒಂದೂವರೆ ಸೇರ್ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬಟ್ ಅದು ನನಗೆ ಅಂದಾಜು ಹೇಳಕ್ ಬರಲ್ಲ. ಸೊ ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆನೆ ಒಂದ್ ಸೇರೋ ಅಥವಾ ಒಂದೂವರೆ ಸೇರೋ ಆಗಿರೋ ತರ ಅನ್ಸ್ತಾ ಇದೆ ನನ್ಗುನು. ಈ ಮಜ್ಜಿಗೆನ ಹಾಗೆ ಸೈಡ್ಗೆ ಎತ್ತಿಟ್ಟಿರ್ತೀನಿ. ಅಷ್ಟರೊಳಗಡೆ ನಾವು ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ವಾಶ್ ಮಾಡ್ಕೊಳ್ತಾ ಇದ್ರು ಸಹ ಅದು ಮಜ್ಜಿಗೆ ಅಂಶ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ಬಿಡ್ತಾ ಹೋಗುತ್ತೆ. ಸೊ ಇದಕ್ಕೆ ಮತ್ತೆ ಇವಾಗ ನಾನು ಕೋಲ್ಡ್ ವಾಟರ್ನ ಹಾಕೊಳ್ತೀನಿ. ಕೋಲ್ಡ್ ವಾಟರ್ ಹಾಕೊಂಡು ಇವಾಗ ಮತ್ತೆ ಇನ್ನೊಂದ್ಸತಿ ವಾಶ್ ಮಾಡ್ಕೊಳ್ತೀನಿ. ನೋಡ್ತಾ ಇದೀರಲ್ಲ ಎಷ್ಟು ಪ್ಯೂರ್ ಬೆಣ್ಣೆ. ನಾವೇನು ಹಸು ಬೆಣ್ಣೆಲಿ ಕಡ್ದು ಬಿಟ್ಟು ಮಜ್ಜಿಗೆ ಕಡ್ದು ತೆಗಿತೀವಲ್ಲ, ಸೇಮ್ ಅದೇ ತರಾನೇ ಅನಿಸ್ತಾ ಇದೆ ಅಲ್ವಾ ನೋಡಕ್ಕೆ. ಇವಾಗ ಮತ್ತೆ ಕೋಲ್ಡ್ ವಾಟರ್ನ ಹಾಕೊಂಡು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಹಂಗೇನೆ ವಾಶ್ ಮಾಡ್ಕೊಳ್ತೀನಿ. ಈ ತರ ತುಪ್ಪ ಕಾಯಿಸ್ತಾ ಇದ್ರೆ ಮಾತ್ರ ಗಮ್ ಅಂತ ಇರುತ್ತೆ. ಬೆಣ್ಣೆನ ನೋಡಿ ಈ ತರ ಕೋಲ್ಡ್ ವಾಟರ್ ಹಾಕೋದ್ರಿಂದ ಚೆನ್ನಾಗಿ ಈ ತರ ಮಿಕ್ಸ್ ಆಗುತ್ತೆ. ಮತ್ತೆ ಒಂದೇ ಕಡೆ ಇರುತ್ತೆ. ಎಲ್ಲೂ ಪಾತ್ರೆಗೆ ಆಗ್ಲಿ ಆ ಬೌಲ್ ಏನಿದೆ ಅದಕ್ಕೆಲ್ಲ ಕಚ್ಕೊಳ್ಳೋದು ಈ ತರ ಎಲ್ಲ ಏನಾಗಲ್ಲ ಕೋಲ್ಡ್ ವಾಟರ್ ಆಗಿರೋದ್ರಿಂದ. ಒಬ್ಬೊಬ್ರು ಬಿಸಿನೀರ್ ಸಹ ಯೂಸ್ ಮಾಡ್ತಾರೆ. ಬಿಸಿನೀರ್ ಹಾಕಿದ್ರೆ ಕೈ ಸ್ವಲ್ಪ ಇದ್ ಮಾಡ್ಕೊಳಕ್ಕೆ ಬಿಸಿನೀರ್ ಯೂಸ್ ಮಾಡ್ತಾರೆ. ಬಟ್ ಸ್ವಲ್ಪ ಮೆಲ್ಟ್ ಆಗ್ತಾ ಹೋಗುತ್ತೆ ಅದು. ಕೋಲ್ಡ್ ಆದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಒಂದು ಸೇರ್ ತರ ಕಾಣ್ತಿದೆ, ಒಂದ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕಿ ಕಾಯಕ್ಕೆ ಅಂತ ಹೇಳಿ ಎತ್ತಿಡ್ತೀನಿ. ಹಾಗೆ ಈ ಮಜ್ಜಿಗೆನೂ ಸಹ ಇನ್ನೊಂದು ಮಜ್ಜಿಗೆ ಜೊತೆಗೆ ಸೇರಿಸಿ ಇವೆರಡನ್ನು ಇವಾಗ ಏನ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ನೋಡಿ. ಮಜ್ಜಿಗೆ ನೀರನ್ನ ಮಿಕ್ಸ್ ಮಾಡಿ ಇವಾಗ ಸೈಡಿಗೆ ಎತ್ತಿಟ್ಟೆ. ಈಗ ತುಪ್ಪ ಕಾಯಿಸೋಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಗೆ ಮೆಂತ್ಯ ಕಾಳು ತಗೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಇಲ್ಲಿ ಒಂದೇ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಒಂದೇ ಒಂದು ಏಲಕ್ಕಿ. ಹಾಗೆ ಇದು ಎಲೆ ವೀಳ್ಯದೆಲೆ ಬರುತ್ತಲ್ಲ ಅದು ಎರಡು ಬೇಕಂದ್ರೆ ತಗೋಬಹುದು, ಇಲ್ಲ ಒಂದೇ ಹಾಕಂಗಿದ್ರು ಹಾಕ್ಬೋದು, ನಿಮ್ಮ ಇಷ್ಟ. ನಾನು ಎರಡು ತಗೊಳ್ತಾ ಇದ್ದೀನಿ. ಸೊ ಇದನ್ನ ಇವಾಗ ಬೆಣ್ಣೆನ ಇವಾಗ ಕಾಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಬೆಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಮಜ್ಜಿಗೆಗೆ ಏನ್ ವ್ಯವಸ್ಥೆ ಮಾಡ್ಬೇಕು ನೋಡೋಣ ಅಂತೇಳಿ ಇದ್ ಮಾಡ್ತಿದ್ದೆ. ಇವಾಗ ನೋಡಿ ಈ ತರ ಎಲ್ಲ ಪೀಸ್ ಮಾಡ್ಕೋಬೇಕು, ಬೇಗ ಮೆಲ್ಟ್ ಆಗುತ್ತೆ ಅಂತ ಅಷ್ಟೇನೆ. ಆಮೇಲೆ ಇವಾಗ ಏನೇನು ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದೀನಿ. ಒಬ್ಬೊಬ್ರು ಒಂದೊಂಥರ ತುಪ್ಪನ ಕಾಯಿಸ್ತಾರೆ, ನಾವು ಈ ರೀತಿಯಾಗಿ ಕಾಯಿಸ್ತೀವಿ. ಅರ್ಶಿನ ಸುಮ್ಮನೆ ಕಲರ್ಗೋಸ್ಕರ ಅಷ್ಟೇನೆ. ಹಾಗೆ ಸಾಲ್ಟ್ ಏನ್ ಹಾಕೊಳ್ತೀವಲ್ಲ ಅದು ರುಚಿಗೆ ಅಷ್ಟೇನೆ. ಏಲಕ್ಕಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಫ್ಲೇವರ್ಗೆ, ಅಂಡ್ ಮೆಂತ್ಯ ಕಾಳು ಸ್ವಲ್ಪ ಜೀರ್ಣ ಆಗುತ್ತೆ, ಒಳ್ಳೇದು ತಂಪು ಅನ್ನೋದಕ್ಕೋಸ್ಕರ ಹಾಕೊಳ್ತೀವಿ. ಹಾಗೆ ಇವಾಗ ಮಜ್ಜಿಗೆನ ಏನ್ ಮಾಡಕ್ಕೆ ಹೊರಟಿದ್ದೀನಿ ಅಂದ್ರೆ ನಮ್ಮ ಗಿಡಗಳಿಗೆ ಮಜ್ಜಿಗೆನ ಕುಡ್ಸೋಣ ಇವತ್ತು ಅಂತ ಹೇಳಿ ಹಾಕ್ತಾ ಇದ್ದೀನಿ. ಮಜ್ಜಿಗೆನ ಯಾವತ್ತೂ ಅಷ್ಟೇನೆ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಈ ರೀತಿಯಾಗಿ ಹಾಕಿ. ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಏನಿರುತ್ತೆ ಎಲ್ಲ ಜಾಸ್ತಿ ಇರುತ್ತಲ್ಲ ಸ್ವಲ್ಪ. ಆಮೇಲೆ ಬ್ಯಾಕ್ಟೀರಿಯಾಗಳೇನಿದ್ರು ಬರಲ್ಲ ಮಜ್ಜಿಗೆ ಅದೆಲ್ಲ ಹಾಕಿದಾಗ. ಗಿಡಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಓದಿದ್ದೀನಿ, ಕೇಳಿದ್ದೀನಿ ನಾನು. ನೋಡು ಇದೀನಿ ಕೂಡ. ಹಿಂಗೆ ಮಜ್ಜಿಗೆಗಳನ್ನ ವೇಸ್ಟ್ ಮಾಡಕ್ ಹೋಗೋದ್ ಬೇಡ. ಇದು ಕುಡಿಯಲ್ಲ ಒಬ್ಬೊಬ್ರು, ಇದು ಕುಡಿಯಕ್ಕೆ ಸ್ವಲ್ಪ ಒಂಥರ ಅನ್ಸ್ತಾ ಇರ್ಬೋದು. ಸೊ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ತಾ ಬನ್ನಿ. ಅವಾಗ ಗಿಡ ಇನ್ನು ತುಂಬಾ ಚೆನ್ನಾಗಿ ಹಸ್ರಾಗಿ ಬೆಳೆಯುತ್ತೆ. ಹಾಗೆ ಹುಳ ಏನಾದ್ರು ಇದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಾನು ನೋಡಿ ಈ ತರ ಹಾಕ್ತಾ ಇದ್ದೀನಿ. ಎಲ್ಲಾ ಗಿಡಗಳಿಗೆ ಬುಡದ ಕೆಳಗಡೆ ಹಾಕೊಂಡ್ರೆ ಆಯ್ತು ಚೆನ್ನಾಗಿ. ಈ ತರ ಇವಾಗೆಲ್ಲ ಮಜ್ಜಿಗೆನೂ ಸಹ ಎಲ್ಲ ಗಿಡಗಳಿಗೂ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ, ಅಂದ್ರೆ ಹಾಕ್ತಾ ಇದ್ದೀನಿ ನೋಡಿ. ಈ ತರ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಏನೇ ಒಂದು ಬ್ಯಾಕ್ಟೀರಿಯಾ ಏನು ಸಹ ಬರ್ದೇ ಇರಂಗಿರುತ್ತೆ. ಈ ತರ ಗೊಬ್ಬರಗಳೇ ಆಗಿರ್ಬೋದು, ಏನೇ ಒಂದಾಗಿರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ, ಅಕ್ಕ ನಿಮ್ಗೆ ಗಿಡ ಗಾರ್ಡನಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ ಅಂತ. ನಿಜವಾಗ್ಲೂ ನಂಗೆ ಸಖತ್ ಇಷ್ಟ. ನಾನೇನಾದ್ರು ಸ್ವಂತ ಮನೆ ಅಂತ ಕಟ್ಟಿದಾಗ ಫಸ್ಟ್ ನನಗೆ ಗಿಡಗಳು ಬೆಳ್ಸಕ್ಕೆ ಅಂತಾನೆ ಜಾಗ ಒಂದಷ್ಟು ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ನೋಡೋಣ ನಮ್ಮ ಆಸೆ ಯಾವಾಗ ಈಡೇರುತ್ತೆ ಅನ್ನೋದನ್ನ. ಇವಾಗ ತುಪ್ಪ ಎಲ್ಲ ಚೆನ್ನಾಗಿ ಈ ತರ ಕಾದಿದೆ, ನೋಡ್ತಿದ್ದೀರಲ್ಲ ಈ ತರ ಕಾದಿದೆ. ಕಲರ್ ಇನ್ನ ಚೇಂಜ್ ಆಗ್ಬೇಕು, ಅಂದ್ರೆ ಫುಲ್ ಎಲ್ಲ ಸೀದೋಗಿರೋ ತರ ಆದ್ರೆ ಚೆನ್ನಾಗಾಗಲ್ಲ. ಇನ್ನ ಕಲರ್ ಬರ್ಲಿ ಅಂತ ಒಂದು ಮೀಡಿಯಂ ಕಲರ್ ಬರುತ್ತೆ. ಅದು ಏನಿದೆ ಅದು ವೈಟ್ ಗೆಲ್ಲ ಬರುತ್ತಲ್ಲ ಡಸ್ಟ್, ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದೀರಲ್ಲ ಹೋಗ್ತಾ ಹೋಗ್ತಾ ಎಷ್ಟು ಆಗ್ತಿದೆ ಅಂತ. ಇಷ್ಟು ಒಂದ್ ಸೇರ್ ಬೆಣ್ಣೆ
ಇಷ್ಟು ಬರುತ್ತೆ. ಹಾಗೆ ತುಪ್ಪ ಕಾಯಿಸ್ತಾ ಇದ್ರೆ ಗಮ್ ಅಂತ ಇತ್ತು ಮನೆ ತುಂಬಾ ಎಲ್ಲ. ಹಾಗೆ ಇಲ್ಲಿ ಬೆಳಗ್ಗೆನೆ ದೋಸೆಗೆ ಅನ್ಬಿಟ್ಟು ನೆನೆ ಹಾಕಿದ್ದೆ ರುಬ್ಬಣ ಅಂತ ಹೇಳಿ ಅನ್ಕೊಳ್ತಾ ಇದ್ದೆ. ಅಷ್ಟ್ರೊಳಗಡೆ ಇವಾಗ ಗಾಯ್ಸ್ ನಮ್ಮ ಮಮ್ಮಿ ಹೆಂಗ್ ಕಾಣ್ತಾರೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಜಿಗ್ ಪಾಕ್ ಇಬ್ಡಿ ಗೈಸ್ ನಮ್ಮ ಮಮ್ಮಿ ಹೇಗ್ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಹಾಗೆ ನನ್ನ ಫೇಸಿಗೆ ಹಾಕಿರೋದು ಏನು ಬೆಣ್ಣೆ ಎಲ್ಲ ಉಳ್ದಿತ್ತಲ್ಲ, ಅಂದ್ರೆ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು, ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೆ ಅಷ್ಟೇ, ಇನ್ನೆಲ್ಲ ತುಪ್ಪ ಕಾಯಿಸಿದೀನಿ. ಸೊ ಅದನ್ನ ಇವಾಗ ಫೇಸ್ಗೆ ಹಾಗೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡೆ. ಅಂದ್ರೆ ಇವಾಗ ಏನು ಬೌಲಲ್ಲೆಲ್ಲ ಸೈಡಲ್ಲೆಲ್ಲ ಇದ್ದಿದ್ದನ್ನೆಲ್ಲ ತೆಗೆದುಬಿಟ್ಟು ವೇಸ್ಟ್ ಮಾಡೋದೇನು ಅಂತ ಹೇಳಿ ನಾನು ಹಾಗೆ ಫೇಸ್ ಹಚ್ಕೊಂಡೆ. ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ಈ ಬಟರ್ ಹಚ್ಕೊಳ್ಳೋದ್ರಿಂದ ಮುಖ ಎಲ್ಲೂ ಒಡೆಯಲ್ಲ, ವೈಟ್ ಪ್ಯಾಚಸ್ ತರ ಕಾಣಿಸುತ್ತೆ ಅನ್ನೋದಿಲ್ಲ. ಅಷ್ಟು ಸ್ಕಿನ್ ನೋಡ್ತಿದಿರಲ್ಲ ನೀವೇ ಎಷ್ಟು ಗ್ಲೋ ತರ ಕಾಣಿಸುತ್ತೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಆಗೋಗುತ್ತೆ. ಹಾಗೆ ಇಲ್ಲಿ ಮತ್ತೆ ಇನ್ನೊಂದು ಗಿಡ ನೆಡುವ ಪ್ರೋಗ್ರಾಮ್ ನಡೀತಾ ಇದೆ. ಅದೇನು ಅಂದ್ರೆ ರೋಸ್ ಕಡ್ಡಿ ತಗೊಬಂದಿದ್ದು, ಅದನ್ನ ಸ್ವಲ್ಪ ನಡೋಣ ಅಂತ ಹೇಳಿ ನಡ್ತಾ ಇದೆ. 2 ಪೀಸ್ ಆಗಿ ಮಾಡಿ, ಅಂದ್ರೆ ಸಪರೇಟ್ ಮಾಡಿ ಒಂದೇ ಕಡ್ಡಿನ ಡಿವೈಡ್ ಮಾಡಿ ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಚ್ಬಿಟ್ಟು ಈ ಪಾಟ್ ಏನಿದೆ ನಾನು ಚಿಗುರು ಬರಕ್ಕೆ ಅಂತ ಹೇಳಿ ಇಟ್ಟಿದ್ನಲ್ಲ, ಅದಕ್ಕೆ ನೆಟ್ಬಿಟ್ಟು ಎಲೆ ಎಲ್ಲ ಕಟ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಇಡ್ತಾ ಇದೆ. ಅದು ನೋಡೋಣ ಬೇರ್ ಯಾವ ತರ ಬರುತ್ತೆ ಅಂತ ಹೇಳಿ. ಇದು ಒಂಥರ ಪಿಂಕ್ ಕಲರ್ ರೋಸ್, ತುಂಬಾ ಇಷ್ಟ ಆಗುತ್ತೆ ನನ್ಗೆ. ಹಾಗೆ ಇನ್ನೊಂದು ಪಾಟ್ಗೆ ನಡ್ತಾ ಇದೆ, ಅಂದ್ರೆ ಓಪನ್ ಅಲ್ಲೇ ಬಿಟ್ಟು ಅದಕ್ಕೇನು ಕವರ್ ಏನೋ ಹಾಕ್ದೆ ಕವರ್ ಮಾಡ್ದೇನೆ ಈ ತರ. ಹಾಗೆ ಇನ್ನೊಂದ್ ಕಡೆ ತುಪ್ಪನೂ ಸೋಸಿದಾಯ್ತು, ನೋಡ್ತಾ ಇದೀರಲ್ಲ ಈ ತರ. ಇದು ತಣ್ಣಗಾದ್ಮೇಲೆ ಅಂದ್ರೆ ಫುಲ್ಲು ಎಲ್ಲ ಆರಿದ್ಮೇಲೆ ಮರಳಾಗಿರುತ್ತೆ. ನೆಕ್ಸ್ಟ್ ನಾನು ನಾಳೆ ತೋರಿಸ್ತೀನಿ. ಇವತ್ತು ಸಂಜೆ ನೋಡಿ ಈ ತರ ಆಗಿದೆ, ಸ್ವಲ್ಪ ಇನ್ನ ಬರ್ಬೇಕು. ಇನ್ನ ಇದು ಗಟ್ಟಿ ಆದ್ಮೇಲೆ ಇನ್ನೂ ಸಖತ್ತಾಗಿರುತ್ತೆ. ಹೆಂಗಿರುತ್ತೆ ಗೊತ್ತಾ, ನಾವ್ ಏನು ಆಚೆಯಿಂದ ತಗೊಬಂದು ಅಂದ್ರೆ ದುಡ್ಡು ಕೊಟ್ಟು ತಗೊಬಂದು ತಿಂತೀವಲ್ಲ, ಸೇಮ್ ಹಾಗೆ. ಹಾಗೆ ನಿಮ್ಗೆಲ್ಲ ನಾಳೆ ಒಂದು ಸರ್ಪ್ರೈಸ್ ಇದೆ, ಅದು ಏನು ಅನ್ನೋದನ್ನ ಗೆಸ್ ಮಾಡಿ. ನೀವು ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಂಡ್ ಎಷ್ಟು ಜನ ಏನೇನೆಲ್ಲ ಗೆಸ್ ಮಾಡಿ ಹೇಳ್ತೀರಾ ಅನ್ನೋದನ್ನ ಗೆಸ್ ಮಾಡಿ ಹೇಳಿ. ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಅಲ್ಲಿವರೆಗೂ ಬಾಯ್ ಬಾಯ್.